ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ಸೌಮ್ಯ ಸತೀಶ್. ಜಾಂಬವ ಯುವ ಸೇನಾ ಬೆಳ್ಳೂಟಿಯಲ್ಲಿ 490ನೇ ಗ್ರಾಮ ಶಾಖೆ ಉದ್ಘಾಟನೆ ಹಾಗೂ ಪದಾಧಿಕಾರಿಗಳ ಆಯ್ಕೆ. ಶಿಡ್ಲಘಟ್ಟ ತಾಲೂಕಿನ ಕಸಾಬಾ ಹೋಬಳಿಯ ಆನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಬೆಳ್ಳೂಟಿ ಗ್ರಾಮದಲ್ಲಿ ಡಾ ಎಂಎಸ್ ರಮೇಶ್ ಚಕ್ರವರ್ತಿರವರು ಸ್ಥಾಪಿಸಿರುವ ಜಾಂಬವ ಯುವ ಸೇನೆ ಸಂಘದ ಬೆಳ್ಳೂಟಿ ಗ್ರಾಮದಲ್ಲಿ 490ನೇ ಗ್ರಾಮ ಶಾಖೆ ಉದ್ಘಾಟನೆ ಮತ್ತು ನಾಮಫಲಕ ಉದ್ಘಾಟನೆ ಹಾಗೂ ಗ್ರಾಮ ಶಾಖೆಯ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಜಾಂಬವ ಯುವ ಸೇನೆ ರಾಜ್ಯಾಧ್ಯಕ್ಷ ಡಾ ಎಂಎಸ್ ರಮೇಶ್ ಚಕ್ರವರ್ತಿರವರು ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಜಾಂಬವ ಯುವ ಸೇನಾ ರಾಜ್ಯಾಧ್ಯಕ್ಷರಾದ ಡಾ ಎಂಎಸ್ ರಮೇಶ್ ಚಕ್ರವರ್ತಿರವರು ಬೆಳ್ಳೂಟಿ ಗ್ರಾಮ ಶಾಖೆಯ ಪದಾಧಿಕಾರಿಗಳ ಆಯ್ಕೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಜಾಂಬವ ಯುವ ಸೇನೆ ರಾಜ್ಯಾಧ್ಯಕ್ಷ ಡಾ ಎಂಎಸ್ ರಮೇಶ್ ಚಕ್ರವರ್ತಿರವರು ಯಾವುದೇ ರಾಜಕೀಯ ಪರ ಹಾಗೂ ಯಾವುದೇ ರಾಜಕೀಯ ವಿರುದ್ಧ ಅಲ್ಲದೆ ಮೀಸಲಾತಿ ವಿಚಾರವಾಗಿ ಇಡೀ ಕರ್ನಾಟಕ ರಾಜ್ಯದ ಉದ್ದಕ್ಕೂ ಮಾದಿಗ ಸಮುದಾಯದವರು ಹೋರಾಟ ಮಾಡುತ್ತಿದ್ದಾರೆ. ಅದೇ ಒಂದು ನಿಟ್ಟಿನಲ್ಲಿ ಬೆಳ್ಳೂಟಿಯಲ್ಲೂ ಸಹ ಗ್ರಾಮ ಶಾಖೆ ಉದ್ಘಾಟನೆ ಮಾಡಿ ನನ್ನ ಸಮುದಾಯ ನನ್ನಂತಹ ಸಮುದಾಯಕ್ಕೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತದಲ್ಲಿ 490ನೇ ಗ್ರಾಮ ಶಾಖೆ ಉದ್ಘಾಟನೆ ಮಾಡಿದ್ದೇವೆ. ಗ್ರಾಮದ ಎಲ್ಲ ಮಹಿಳೆಯರಿಗೆ ಉಚಿತ ಸೀರೆ ಕೊಡುವ ನಿಟ್ಟಿನಲ್ಲಿ ಎಲ್ಲ ಪದಾಧಿಕಾರಿಗಳ ನೇತೃತ್ವದಲ್ಲಿ ಗ್ರಾಮದ ನಾರಾಯಣಸ್ವಾಮಿರವರ ತಂಡಕ್ಕೆ ತಮಟೆ ಕೊಡುವ ನಿಟ್ಟಿನಲ್ಲಿ ಜಾಂಬವ ಯುವ ಸೇನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಹಾಗೂ 35 ವರ್ಷಗಳಿಂದ ಒಳ ಮೀಸಲಾತಿ ವಿಚಾರವಾಗಿ ಹೋರಾಟಗಳನ್ನು ಮಾಡಿಕೊಂಡು ಬರುತ್ತಿದ್ದೇವೆ. ನಮಗೆ ಸೇರಬೇಕಾದಂತಹ ರಾಜಕೀಯವಾಗಿ ಮೀಸಲಾತಿ ಸಿಗಬೇಕು, ಸರ್ಕಾರಿ ನೌಕರಿಯಲ್ಲಿ ಮೀಸಲಾತಿ ಸಿಗಬೇಕು ಎಂದು ಸರ್ಕಾರಕ್ಕೆ ಎಚ್ಚರಿಕೆ ಎಂದು ತಿಳಿಸಿದರು. ಜಾಂಬವ ಯುವ ಸೇನೆ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಡಾ ಎಂಎಸ್ ರಮೇಶ್ ಚಕ್ರವರ್ತಿರವರು ನೂತನ ಬೆಳ್ಳೂಟಿ ಗ್ರಾಮ ಶಾಖೆಯ ಪದಾಧಿಕಾರಿಗಳಾಗಿ ಅಧ್ಯಕ್ಷರಾಗಿ ನಾರಾಯಣಸ್ವಾಮಿ, ಉಪಾಧ್ಯಕ್ಷರಾಗಿ ಗಂಗಾಧರ್, ತಾಲೂಕು ಸಂಚಾಲಕರಾಗಿ ರಮೇಶ್ ಸಿ, ಖಜಾನ್ಸಿ ನರಸಿಂಹಮೂರ್ತಿ, ಕಾರ್ಯದರ್ಶಿ ಸುಬ್ರಹ್ಮಣಿ ಆರ್, ಉಪಕಾರ್ಯದರ್ಶಿ ನರಸಿಂಹಮೂರ್ತಿ ಕೆ ಇವರನ್ನು ಆಯ್ಕೆ ಮಾಡಿ ನೇಮಕಾತಿ ಪತ್ರ ನೀಡಿ ಸನ್ಮಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಜಾಂಬವ ಯುವ ಸೇನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೋಲಾರ ಶ್ರೀನಿವಾಸ್, ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷರಾದ ಜಿ ಶ್ರೀನಿವಾಸ್, ಜಿಲ್ಲಾ ಉಪಾಧ್ಯಕ್ಷರಾದಂತಹ ಮಳ್ಳೂರು ದ್ಯಾವಪ್ಪ, ಜಿಲ್ಲಾ ಗೌರವಾಧ್ಯಕ್ಷ ಕಂಬದಹಳ್ಳಿ ದೇವರಾಜ್, ಕಾರ್ಯದರ್ಶಿ ಕಾಚಹಳ್ಳಿ ಮುನಿಯಪ್ಪ, ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷ ಮಳ್ಳೂರು ಸಂದೀಪ್ ಕುಮಾರ್, ಕಟ್ಟಡ ಕಾರ್ಮಿಕ ಅಧ್ಯಕ್ಷ ನರೇಂದ್ರ, ವಿಜಯಪುರ ಮುನಿರಾಜು, ಮುಖಂಡರಾದ ಪ್ರಭು, ತಲಕಾಯಲಬೆಟ್ಟ ವೆಂಕಟೇಶ್, ಇ ತಿಮ್ಮಸಂದ್ರ, ವೆಂಕಟರಮಣಪ್ಪ ಹಾಗೂ ಬೆಳ್ಳೂಟಿ ಗ್ರಾಮ ಶಾಖೆಯ ಪದಾಧಿಕಾರಿಗಳು ಮತ್ತು ಇನ್ನೂ ಮುಂತಾದವರು ಹಾಜರಿದ್ದರು. ವರದಿ ಸೋರಕಾಯಲಹಳ್ಳಿ, ನವೀನ್ ಕುಮಾರ್ ಎಸ್ಎಲ್. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಬೆಳ್ಳೂಟಿ ಗ್ರಾಮದಲ್ಲಿ ಜಾಂಬವ ಯುವ ಸೇನೆ ಸಂಘಟನೆ ನಮ್ಮ ಸತ್ಯ ಅವರ ನೇತೃತ್ವದಲ್ಲಿ ನಾರಾಯಣಸ್ವಾಮಣ್ಣವರು ಮತ್ತು ನಮ್ಮ ನರಸಿಂಹಮೂರ್ತಿಯವರು ಹಲವಾರು ಪದಾಧಿಕಾರಿ ರಮೇಶ್ ಅವರು ಹಲವಾರು ಪದಾಧಿಕಾರಿಗಳ ನೇತೃತ್ವದಲ್ಲಿ ಜಾಂಬವ ಯುವ ಸೇನಾ ರಾಜ್ಯ ಸಮಿತಿ ಮತ್ತು ಜಿಲ್ಲಾ ಸಮಿತಿ ಮತ್ತು ತಾಲೂಕು ಸಮಿತಿಯವರಾದಂತಹ ಜಿಲ್ಲಾಧ್ಯಕ್ಷರಾದಂತಹ ಶ್ರೀನಿವಾಸ್ ಅವರು, ಉಪಾಧ್ಯಕ್ಷರಾದಂತಹ ದೇವಣ್ಣವರು, ಗೌರವಾಧ್ಯಕ್ಷರಾದಂತಹ ನಮ್ಮ ದೇವರಾಜನವರು, ಕಾಚಹಳ್ಳಿ ಮುನಿಯಪ್ಪನವರು, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ನಮ್ಮ ಶ್ರೀನಾಥವರು, ತಾಲೂಕು ಅಧ್ಯಕ್ಷರಾದಂತಹ ಸಂದೀಪ್ ಅವರು, ಕಾರ್ಮಿಕ ಘಟಕ ತಾಲೂಕು ಅಧ್ಯಕ್ಷರಾದಂತಹ ನಮ್ಮ ನರೇಂದ್ರ ಅವರು, ಮಾದೇಪುರ ಕ್ಷೇತ್ರ ತಾಲೂಕು ಅಧ್ಯಕ್ಷರಾದಂತಹ ಕುಮಾರ್ ಅವರು, ಇವರ ಒಂದು ನೇತೃತ್ವದಲ್ಲಿ ಮತ್ತೆ ನಮ್ಮ ವೆಂಕಟೇಶ್ ಅವರು, ಇವರೆಲ್ಲರ ಯಾವುದೇ ರಾಜಕೀಯ ಪರ ಮತ್ತು ಯಾವುದೇ ರಾಜಕೀಯ ವಿರುದ್ಧ ಅಲ್ಲದೆ ಒಳ ಮೀಸಲಾತಿ ವಿಚಾರವಾಗಿ ಇಡೀ ಕರ್ನಾಟಕ ರಾಜ್ಯ ಉದ್ದಕ್ಕೂ ಮಾದಿಗ ಸಮುದಾಯದವರು ಹೋರಾಟಗಳು ಮಾಡ್ತಾ ಇದ್ದಾರೆ. ಅದೇ ಒಂದು ನಿಟ್ಟಿನಲ್ಲಿ ಇವತ್ತು ಕೂಡ ಬೆಳ್ಳೂಟಲ್ಲಿ ಕೂಡ ಗ್ರಾಮ ಶಾಖೆ ಮಾಡಿ ನನ್ನ ಸಮುದಾಯ ನನ್ನಂತಹ ಸಮುದಾಯಕ್ಕೆ ನ್ಯಾಯ ಕೊಡಿಸುವಲ್ಲಿ ಏನು ಬೆಳ್ಳೂಟಿ ಗ್ರಾಮದ ಎಲ್ಲ ಯುವ ಮುಖಂಡರುಗಳು, ಯುವ ಹೋರಾಟಗಾರರ ಒಂದಿಗೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತದಲ್ಲಿ ಇವತ್ತು 490ನೇ ಗ್ರಾಮ ಶಾಖೆಗೆ ಉದ್ಘಾಟನೆ ಮಾಡ್ತಾ ಇದ್ವಿ. ಈ ಒಂದು ಪರವಾಗಿ ಗ್ರಾಮದ ಎಲ್ಲ ಹೆಣ್ಣು ಮಕ್ಕಳಿಗೆ ಸೀರೆ ಕೊಡುವಂತಹ ನಿಟ್ಟಿನಲ್ಲಿ
ಎಲ್ಲ ಪದಾಧಿಕಾರಿಗಳ ನೇತೃತ್ವದಲ್ಲಿ ನಾರಾಯಣಸ್ವಾಮಿ ಅವರ ಟೀಮ್ಗೆ ತಮಟೆ ಕೊಡುವ ನಿಟ್ಟಿನಲ್ಲಿ ಜಾಂಬವ ಯುವ ಸೇನಾ ಸಂಘಟನೆ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಇದಕ್ಕೆ ಸಾಥ್ ಕೊಟ್ಟಂತಹ ಗ್ರಾಮಸ್ಥರು, ಮಾಧ್ಯಮ ಮಿತ್ರರು, ಪೊಲೀಸ್ ಇಲಾಖೆಯವರಿಗೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳು ಹೇಳ್ತಾ, ಸರ್ಕಾರಕ್ಕೆ ಒಂದು ಎಚ್ಚರವಾದ ಏನು 35 ವರ್ಷಗಳಿಂದ ಒಳ ಮೀಸಲಾತಿ ವಿಚಾರವಾಗಿ ನಾವು ಹೋರಾಟಗಳು ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮಗೆ ಸೇರಬೇಕಾಗಿರುವಂತಹ ರಾಜಕೀಯವಾಗಿ ಮೀಸಲಾತಿ ಸಿಗಬೇಕು, ಸರ್ಕಾರಿ ನೌಕರಿಯಲ್ಲಿ ನಮಗೆ ಮೀಸಲಾತಿ ಸಿಗಬೇಕು. ಇದನ್ನು ಹಿಂಪಡ್ಕೊಂಡು ಸಮುದಾಯಕ್ಕೆ ಸೇರಬೇಕಾಗಿರುವಂತಹ 11,000 ಕೋಟಿಗಳು ಏನು ಮಾನ್ಯ DK ಶಿವಕುಮಾರ್ ಅಂದರು, ನೀವು ಅಂಕಿಅಂಶ ಗೊತ್ತಿದ್ರೆ ನಮ್ಗೆ ಹೇಳಿ 11,500 ಕೋಟಿಗಳು ಅಂತ ಹೇಳ್ಬಿಡ್ತೀರಲ್ಲ ಅಂತಂದರೆ, ಇವತ್ತು ದಿನದಲ್ಲಿ ನಮ್ಮ ನಿಗಮ ಮಂಡಳಿಗೆ ಆದಿಜಾಂಬವ ನಿಗಮ ಮಂಡಳಿ ಆಗಿರ್ಬೋದು, ಜಗಜೀವನ್ ರಾಮ್ ನಿಗಮ ಮಂಡಳಿ ಆಗಿರ್ಬೋದು, ಅಂಬೇಡ್ಕರ್ ನಿಗಮ ಮಂಡಳಿ ಆಗಿರ್ಬೋದು, 100 ಕೋಟಿ ರೂಪಾಯಿ ಅನುದಾನಗಳು ಬರೋದನ್ನು 10 ರಿಂದ 25 ಕೋಟಿ ರೂಪಾಯಿ ಮಾತ್ರ ನೀವು ಅನುದಾನಗಳು ಕೊಡ್ತಾ ಇರೋದು. ಬೇರೆ ನಿಗಮ ಮಂಡಳಿಗೆ 150 ರಿಂದ 200 ಕೋಟಿ ರೂಪಾಯಿ ನೀವು ಅನುದಾನಗಳು ಕೊಟ್ಟಿರೋದು ದಾಖಲೆ ಸಮೇತ ನಮ್ಮ ಹತ್ರ ಇದ್ದಾವೆ. ನಮಗಾಗಿರೋದು ಮೋಸ ಅನ್ನೋದು ಇಡೀ ಕರ್ನಾಟಕ ರಾಜ್ಯಕ್ಕಲ್ಲ, ನಿಮ್ಮ ಸರ್ಕಾರಕ್ಕೂ ಕೂಡ ಗೊತ್ತಿದೆ ನೀವೇ ಮಾಡ್ತಾ ಇರೋ ಮೋಸ ಅಂತಂದ್ರೆ. ಕೂಡಲೇ ಏನು 15ನೇ ತಾರೀಕು ಒಳಗಾಗಿ ನೀವು ನಮಗೆ ಮೀಸಲಾತಿ ಭರ್ತಿಯನ್ನು ಕೊಟ್ಟು ಬ್ಲ್ಯಾಕ್ಲೈಟ್ ಹುದ್ದೆಗಳನ್ನ ಭರ್ತಿ ಮಾಡಿಲ್ಲ ಅಂತಂತಂದರೆ ಜಾಂಬವ ಯುವ ಸೇನೆ ಸಂಘಟನೆ ಅಲ್ಲ, ನಾನೊಬ್ಬನೇ ಅಲ್ಲ, ನನ್ನಂಥ ಮಹಾನ್ ವೀರರು ಎಷ್ಟೆಷ್ಟೋ ಜನರಿದ್ದಾರೆ. ನಾನೇನೇನೂ ಅಲ್ಲ, ನನ್ನ ಸಮುದಾಯದ ಹಲವಾರು ಹೋರಾಟಗಾರರು, ಬೆನ್ನೆಲುಬು ವಿಚಾರವಾದಿಗಳು, ಇವರೆಲ್ಲರ ಮಾರ್ಗದರ್ಶನದಲ್ಲಿ ನಾವು ಮುಂಬರುವ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡಲಿಕ್ಕೆ ಶತಸಿದ್ಧರಾಗಿರ್ತಾರೆ ಅಂತಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮುಂಬರುವ ಎಲೆಕ್ಷನ್ಗಳಲ್ಲಿ ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠವನ್ನು ಕಲಿಸುವಂತಹ ಕೆಲಸ ಜಾಂಬವ ಯುವ ಸೇನೆ ಅಲ್ಲ, ಜಾಂಬವಂತ ವಂಶಿಕರು ಇಡೀ ಕರ್ನಾಟಕ ರಾಜ್ಯದಲ್ಲಿರುವಂಥ ಎಲ್ಲ ಮಾದಿಗ ಸಮುದಾಯದ ಯುವ ಮತ್ತು ಯುವಕರು, ಹೆಣ್ಣು ಮಕ್ಕಳೆಲ್ಲ ಸೇರಿ ನಿಮಗೆ ಬುದ್ಧಿ ಕಲಿಸುವಂಥ ಕೆಲಸ ನಾವು ಮಾಡ್ತೀವಿ ಅಂತ ಹೇಳ್ತಾ ಒಂದೆರಡು ಮಾತು ಮುಗಿಸ್ತಾ ಇದ್ದೀನಿ. ಮಾಧ್ಯಮರ ನೇತೃತ್ವದಲ್ಲೇ ತಮಟೆ